ಆಗಸ್ಟ್ ಮಾಸ ಭವಿಷ್ಯ ಮೇಷಾದಿ ದ್ವಾದಶ ರಾಶಿಗಳ ಫಲ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಗುರುವಿನ ಅನುಕೂಲ ಸ್ವಲ್ಪ ಮಟ್ಟಿಗೆ ಇರುವ ತಿಂಗಳು ಮತ್ತು ವರ್ಷ ಆಗಿದೆ. ಈ ತಿಂಗಳು ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ. ಅನಾವಶ್ಯಕವಾಗಿರ್ತಕ್ಕಂತಹ ವಾದ ವಿವಾದಗಳಿಗೆ ಸಿಕ್ಕಿಕೊಳ್ಳುವಂಥ ಸಾಧ್ಯತೆ ಇದೆ. ಕುಜನ ಮತ್ತು ಶನಿಯ ವಕ್ರೀ ಶನಿಯ ನಡುವಿನಲ್ಲಿ ಸಿಕ್ಕಾಕ್ಕೊಂಡಿರುವ ತಿಂಗಳು. ಇನ್ನೂ 3-4 ತಿಂಗಳು ಈ ಶನಿಯ ಈ ಪ್ರಭಾವ ಇರ್ತದೆ, ವಕ್ರೀ ಶನಿಯ ಪ್ರಭಾವ. ಕುಜ ಇನ್ನೂ 15 ದಿನವೋ 10 ದಿನವೋ 15 ದಿನವೋ ವೃಷಭ ರಾಶಿಯಲ್ಲಿ. ಹಾಗಾಗಿ ಅತ್ತದರಿ ಇತ್ತ ಪುಲಿ ಅಂತಂತ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಒಂದು ಸನ್ನಿವೇಶ. ಹಾಗಾಗಿ ಅನಾವಶ್ಯಕವಾಗಿ ಮಾತುಗಳನ್ನು ಬೆಳೆಸಬೇಡಿ. ಗತವಾಗಿರ್ತಕ್ಕಂತಹ ವಿಷಯಗಳನ್ನು, ಅಂದರೆ ಆಗಿ ಹೋಗಿರ್ತಕ್ಕಂತಹ ಯಾವುದೋ ದುಃಖದ ವಿಷಯ ಅಥವಾ ಏನೋ ಒಂದು ಕೋಪದ ವಿಷಯ, ಅದನ್ನು ನೆನೆಸ್ಕೊಂಡು ಒದ್ದಾಡಬೇಡಿ. ಫರ್ಗಿವ್ ಮಾಡೋಕ್ಕಾಗದೆ ಹೋದ್ರೂ ಜಸ್ಟ್ ಫರ್ಗೆಟ್ ಇಟ್. ಹಾಗಾಗಿ ಇದು ಎಲ್ಲ ನಾವು ಮುಖ್ಯ ಮನಸ್ಸನ್ನು ಮೊದಲು ಸಂತೈಸ್ಕೊಳ್ಬೇಕು. ಹೊರಗಿನ ಸಮಸ್ಯೆಗಳು ಬೇರೆ ಬೇರೆ ಇರ್ತದೆ, ಆದರೆ ನಮ್ಮ ಮನಸ್ಸನ್ನೇ ನಾವು ಸಂತೈಸ್ಕೊಳ್ಳಿಲ್ಲ ಅಂತಂದರೆ ನಾವು ಹೊರಗಡೆ ಎಷ್ಟು ಕೆಲಸ ಮಾಡಿದ್ರೂ ನಮಗೆ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ಹಾಗಾಗಿ ಮನಸ್ಸನ್ನು ಸಂತೈಸ್ಕೊಳ್ಳಿಕ್ಕೆ ಇದೆಲ್ಲ ಕೆಲವೊಂದು ಟಿಪ್ಸ್ ಅಂತಂತ ತಿಳ್ಕೊಳ್ಳಿ. ಹೆಚ್ಚು ಮಾತು, ಬೇಕಾಗಿಲ್ಲದವರೊಂದಿಗೆ ಕಳಿತಕ್ಕಂತಹ ಸಮಯ, ಇದೆಲ್ಲವನ್ನು ಗಮನಿಸಿಕೊಂಡು ಅದನ್ನು ಬಿಟ್ಟುಬಿಡೋದು ಅಥವಾ ಕಡಿಮೆ ಮಾಡೋದು ಆದರೆ ಸಾಕಷ್ಟು ಒಳ್ಳೆಯ ಒಂದು ತಿಂಗಳಾಗಿರುತ್ತೆ. ಕ್ರಮೇಣ ಈ ತಿಂಗಳು ಒಳ್ಳೆಯದಿದೆ ಅಂತಂತ ಹೇಳಿದ್ದೀನಿ. ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಮತ್ತು ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರಿಗೆ, ಇವರಿಗೆಲ್ಲರಿಗೂ ಕೂಡ ಏಳಿಗೆ ಆಗ್ತಕ್ಕಂತಹ ತಿಂಗಳುಗಳು ಈ ಆಗಸ್ಟಿಂದ. ಆದಷ್ಟು ನವಗ್ರಹರ ಸ್ತೋತ್ರ ಓದಿ ಬೆಳಗ್ಗೆ ಅಶ್ವತ್ಥನ ಪ್ರದಕ್ಷಿಣೆ, ನವಗ್ರಹ ಇರ್ತಕ್ಕಂತಹ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಜಾಗದಲ್ಲಿ, ಅಶ್ವತ್ಥ ಮರ ಇರ್ತಕ್ಕಂಥ ಜಾಗದಲ್ಲಿ ಬೆಳಿಗ್ಗೆ 7:30 ಒಳಗಡೆ ಒಂದು 10 ನಿಮಿಷ ಆಗ್ತದೆ ಪ್ರದಕ್ಷಿಣೆ ನಮಸ್ಕಾರ, 9 ಪ್ರದಕ್ಷಿಣೆ ಅಥವಾ 12 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಲಕ್ಷ್ಮೀ ನರಸಿಂಹದೇವರ ನಾಮಸ್ಮರಣೆ ಮಾಡಿದ್ರೂ ಸಾಕು. ಇದರಿಂದ ದುರಿತ ಹರ ಅಂತಂತ ಮತ್ತು ಅಕ್ಷಯವಾಗಿರ್ತಕ್ಕಂತಹ ಪುಣ್ಯ ಸಂಪಾದನೆ ಆಗ್ತದೆ. ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದರೆ ಒಳ್ಳೆಯ ಮನಸ್ಸಿನಿಂದ ಯಾವ ಫಲ ಬರ್ತದೋ, ಏಕಮಶ್ವತ್ಥ ಫಲಂ, ಅಶ್ವತ್ಥಕ್ಕೆ 1 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅಲ್ಲಿ ನಾಮಸ್ಮರಣೆ ಮಾಡಿದರೆ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಒಂದು ಸನ್ನಿಧಾನ, ಎಲ್ಲ ದೇವತೆಗಳ ಸನ್ನಿಧಾನ, ಗೋಮಾತೆ ಇದ್ದ ಹಾಗೆ. ಆ ಗೋವುಗಳಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ವೃಕ್ಷಗಳು. ಆ ವೃಕ್ಷಗಳಲ್ಲೆಲ್ಲ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಶ್ವತ್ಥ ವೃಕ್ಷ, ಅಲ್ಲಿ ನವಗ್ರಹರ ಸನ್ನಿಧಾನ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಮಾತ್ರ ಅಂತಂತಲ್ಲ, ಇದು ಎಲ್ಲರೂ ರೂಢಿಯಿಂದ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದು ಶಾಸ್ತ್ರಗಳ ಮುಖಾಂತರ. ಗ್ರಹಾರಿಷ್ಟಗಳು ಇದ್ದಾಗ ಇದನ್ನು ಒಂದು 12 ದಿನವಾದರೂ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ಆರೋಗ್ಯ, ಐಶ್ವರ್ಯ, ಸಂಪತ್ತು ಅಥವಾ ಗ್ರಹ ದೋಷಗಳು ಇದೆಲ್ಲ ನಿವಾರಣೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.